ಇವಾಗ ನೋಡಿ ರಿಮೋಟ್ ಪೇರ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಎರಡು ರಿಮೋಟ್ ಕಳೆದೋದ್ಮೇಲೆ ಯಾವ ಥರ ಪೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಫಸ್ಟು ಇದೆರಡು ಸ್ಕ್ರೂ ಓಪನ್ ಮಾಡ್ಕೋಬೇಕು. ಇವಾಗ ನೋಡಿ ಈ ಕವರ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೇಬಲ್ ಇದೆ ನೋಡಿ, ಈ ಕೇಬಲ್ ತೊಗೋಬೇಕು. ಇದನ್ನು ಕನೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅದು ರೆಡ್ ಕನೆಕ್ಟ್ ಮಾಡಿ. ಅದು ಕನೆಕ್ಟ್ ಮಾಡಿದ್ಮೇಲೆ ಅದು ಬಾಡಿಗೆ ಅರ್ಥ ಮಾಡಬೇಕದು. ಆಯಿತಾ? ಇವಾಗ ಇದು ಕನೆಕ್ಟ್ ಆಯಿತು ನಿಮಗೆ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಬರಬೇಕು. ಇವಾಗ ನೋಡಿ ಇದು ಹೊಸ ರಿಮೋಟು ರೆಡ್ನಲ್ಲಿದೆ. ಇವಾಗ ಹಳೆ ಬಾರ್ಕೋಡ್ ಇದೆ ಇದು, ಓಕೆನಾ? ಇದು ಹಳೆ ಬಾರ್ಕೋಡು. ನೋಡಿ ಕಸ್ಟಮರ್ ಇದ್ದಾರಲ್ಲ, ಇದು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ನಾವು ಪೇಪರ್ನಲ್ಲಿ ಬರ್ಕೊಂಡಿದ್ವಿ. ಓಕೆ, ನೆಕ್ಸ್ಟ್ ಇವಾಗ ಇದನ್ನು ಪೇರ್ ಮಾಡಬೇಕು. ನಾವು ಹೊಸ ರಿಮೋಟ್ ಆ್ಯಡ್ ಮಾಡಬೇಕು. ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಒನ್ ಟೈಮ್ ಟ್ಯಾಪ್ ಮಾಡ್ಕೋಬೇಕು. ಟ್ಯಾಪ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ. ಅದಾದಮೇಲೆ ನಾವು ಏನಿದೆ ಒನ್ ಟೈಮ್ ಬ್ಲಿಂಕ್ ಆಗುತ್ತೆ, ಬಿಡಬೇಕು. ನೆಕ್ಸ್ಟು 1 2 1 2 3 4 5 6 7 8. ನೆಕ್ಸ್ಟ್ ಅದಾದಮೇಲೆ ಇವಾಗ ನೋಡಿ ಬ್ಲಿಂಕ್ ಆಗುತ್ತೆ ಒಂದು. ಮತ್ತೆ ನೆಕ್ಸ್ಟ್ ಆದಮೇಲೆ ಇದು ಕೂಡ ಬ್ಲ್ಯಾಂಕ್ ಬಿಡಬೇಕು. ಮತ್ತೆ ಇನ್ನೊಂದು ಟೈಮ್ ಬ್ಲಿಂಕ್ ಆಗೋ ಥರ 0 ಟೈಪು. ಅದಾದಮೇಲೆ ನೆಕ್ಸ್ಟ್ ಹೊಡಿಬೇಕು. 1 2 3 4 5 6 7. ನೋಡಿ ಇವಾಗೆಲ್ಲ ಆದಮೇಲೆ ಇಲ್ಲೊಂದು ಸೌಂಡ್ ಬರುತ್ತೆ ನೋಡಿ. ಓಕೆ ಆದಮೇಲೆ ಟಕ್ ಅಂತ ಸೌಂಡ್ ಬಂತ. ಅದಾದಮೇಲೆ ಈಗ ಬರುತ್ತೆ ರೆಡ್ ಇರೋದನ್ನು ಗ್ರೀನ್ ಮಾಡ್ಕೋಬೇಕು. ಇವಾಗ ನೋಡಿ ಆನ್ ಮಾಡಿದ ತಕ್ಷಣ ಅದು ಬ್ಲಿಂಕ್ ಆಗುತ್ತಲ್ಲ, ಅವಾಗ ಪೇರ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ರೆಡ್ ಮಾಡ್ಕೋಬೇಕು. ರೆಡ್ ಮಾಡಿಕೊಂಡು ಇದನ್ನು ಆಫ್ ಮಾಡಬೇಕು. ಆಫ್ ಮಾಡಿ ಕನೆಕ್ಷನ್ಗಳು ತೆಗಿಬೇಕು. ಈ ಕನೆಕ್ಷನ್ ತೆಗೆದ್ಮೇಲೆ ಇವಾಗ ನೋಡಿ ಇದು ಹೊಸ ರಿಮೋಟ್ ಪೇರ್ ಆಗಿದೆ. ಮತ್ತು ಇದನ್ನು ಆನ್ ಮಾಡ್ಕೋಬೇಕು. ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ. ಅದಾದಮೇಲೆ ಮತ್ತೆ ಸೆಲ್ಫ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವಾಗ ಆಫು, ಇದು ಕೂಡ ರೆಡ್ ಮಾಡಿದ್ದೀನಿ, ಓಕೆನಾ? ಆಫ್ ಆಗಿದೆ ನೋಡಿ. ಇವಾಗ ವರ್ಕ್ ಆಗಲ್ಲ, ರೆಡ್ನಲ್ಲಿದೆ. ಮತ್ತು ಇದನ್ನು ನಾನು ಗ್ರೀನ್ ಮಾಡ್ಕೊತೀನಿ. 1 ಟ್ಯಾಪ್ ಓಪನ್ ಆಯಿತು, ಸೆಲ್ಫ್. ಇದು ನೋಡಿ, ಇದು ಹೊಸ ರಿಮೋಟ್ ನಂಬರ್ ಇದು, ಓಕೆನಾ? ಇವಾಗ ನಾವು ಪೇರ್ ಮಾಡಿದ್ದು ಈ ನಂಬರಿಂದ ಪೇರ್ ಮಾಡಿದ್ದು. ಇವಾಗ 2 ಆಕ್ಟಿವೇಟ್ ಆಗಿರುತ್ತೆ ಇದು.